ನಮಸ್ಕಾರ ಸ್ನೇಹಿತರೆ ನಾವು ಯೂಟ್ಯೂಬ್ ಮೇಲೆ ಕೆಲಸ ಮಾಡಬೇಕಾದ್ರೆ ವಿಡಿಯೋ ಮಾಡ್ತೀವಿ. ವಿಡಿಯೋ ಮಾಡಿ ಅಪ್ಲೋಡ್ ಎಲ್ಲ ಮಾಡ್ತಾ ಇರ್ತೀವಿ. ವಿಡಿಯೋ ಮಾಡಬೇಕಾದ್ರೆ ನಾವು ವಿಡಿಯೋ ಶೂಟ್ ಮಾಡುವಾಗ ಏನು ವಿಡಿಯೋ ಶೂಟಿಂಗ್ ಮಾಡ್ತಾ ಇರ್ತೀವಿ ಆವಾಗ ಮಾಹಿತಿ ಕೊಡುವಾಗ ಕೆಲವು ಕಡೆ ನಾವು ಸೈಲೆಂಟಾಗಿ ಇರ್ತೀವಿ. ಒಂದು ಸ್ವಲ್ಪ ಯೋಚನೆ ಮಾಡೋ ಪರಿಸ್ಥಿತಿ ಬಂದಾಗ ನಾವು ಸೈಲೆಂಟ್ ಆಗಿಬಿಡ್ತೀವಿ ಅಥವಾ ಒಂದು ಸ್ವಲ್ಪ ಪಾರ್ಟಲ್ಲಿ ಸೈಲೆಂಟ್ ಇರುತ್ತೆ. ಸೊ ಅದು ಎಡಿಟ್ ಮಾಡುವಾಗ ಸೈಲೆಂಟ್ ಪಾರ್ಟ್ ತುಂಬ ಸೈಲೆನ್ಸ್ ಪಾರ್ಟ್ ಇತ್ತು ಅಂದರೆ ಅದನ್ನು ಎಡಿಟ್ ಮಾಡುವಾಗ ಸೈಲೆನ್ಸ್ ಪಾರ್ಟ್ಸ್ ಕಟ್ ಮಾಡಿ ಅದನ್ನು ಜೋಡಿಸೋದು ತುಂಬ ಕಷ್ಟ ಆಗುತ್ತೆ. ಸೊ ಅದನ್ನು ಆ ಸೈಲೆನ್ಸ್ ಪಾರ್ಟ್ ಏನಿದೆ ಅದನ್ನು ಒಂದೇ ಕ್ಲಿಕ್ಕಲ್ಲಿ ರಿಮೂವ್ ಮಾಡೋದು ಹೇಗೆ, ರಿಮೂವ್ ಮಾಡಿ ಅದನ್ನು ಜೋಡಿಸೋದು ಹೇಗೆ ಅನ್ನೋದು ಇವತ್ತಿನ ಈ ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತಿದ್ದೀನಿ. ಇದು ನಾನು ಹೇಳ್ತಿರೋದು PC ಸಾಫ್ಟ್ವೇರ್ ಬಗ್ಗೆ ಇದೆ. ಸೊ ನಿಮ್ಗೆ ಗೊತ್ತಿರ್ಬೋದು, ತಮಿಳ್ ನೋಡೇ ಬಂದಿರ್ತಾರೆ. ಸೊ ನಾವು ಎಡಿಟ್ ಮಾಡುವಾಗ ಸೈಲೆನ್ಸ್ ಪಾರ್ಟನ್ನು ಕಟ್ ಮಾಡೋದು ಹೇಗೆ, ಒಂದೇ ಕ್ಲಿಕ್ಕಲ್ಲಿ ಕಟ್ ಮಾಡೋದು ಹೇಗೆ ಅನ್ನೋದು ಇವತ್ತಿನ ಈ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ. ಸೊ ಸಿಂಪಲ್ ಇದೆ, ಈಸಿ ಇದೆ. ನೀವು PCಯಲ್ಲಿ ಎಡಿಟಿಂಗ್ ಮಾಡ್ತಿದ್ರೆ ಸೈಲೆನ್ಸ್ ಪಾರ್ಟ್ ಕಟ್ ಮಾಡೋದು ಹೇಗೆ ಅನ್ನೋದು ನಾನು ತೋರಿಸ್ಕೊಡ್ತೀನಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ಸ್ನೇಹಿತರೆ. ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಗೆ ಏನು ಇಷ್ಟ ಆಯಿತು ಅನ್ನೋದು ಕಮೆಂಟ್ ಮಾಡಿ ಹೇಳಿ. ಏನಾದರೂ ಕ್ವಶನ್ಸ್ ಇದ್ದರೆ ಕಮೆಂಟ್ ಕೂಡ ಮಾಡ್ಬೋದು. ಸೊ ಬನ್ನಿ ಅದು ಹೇಗೆ ಅಂತ ನಾನು PCಯಲ್ಲಿ ಮಾಡಿ ತೋರಿಸ್ತೀನಿ ನಿಮಗೆ. ಸೊ ಅದಕ್ಕಾಗಿ ನಾನು ಬಳಸೋ ಸಾಫ್ಟ್ವೇರ್ ಯಾವುದು ಅಂದರೆ ವಂಡರ್ಶೇರ್ ಫಿಲ್ಮೋರಾ. ಸೊ ನೀವು ಕೂಡ ಇದೇ ಸಾಫ್ಟ್ವೇರ್ ಬಳಸಿರ್ಬೋದು. ಇದರಲ್ಲಿ ಇದನ್ನು ಎಡಿಟ್ ಮಾಡೋದಿದೆ. ಸೊ ಈ ರೀತಿ ನಾವು ಕ್ಲಿಕ್ ಮಾಡಿದ ಮೇಲೆ ನಮಗೆ ಇಂಟರ್ಫೇಸ್ ಸಿಗುತ್ತೆ. ಸೊ ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿದರೆ ಸುಮಾರು ಆಪ್ಷನ್ಸ್ ಎಲ್ಲ ಬರುತ್ತೆ ಸ್ನೇಹಿತರೆ, ಇಲ್ಲಿ ನೋಡ್ಬೋದು. ಸೊ ಇದೆಲ್ಲ ಆಪ್ಷನ್ಗಳಲ್ಲಿ ನಾವೇನು ಚೆಕ್ ಮಾಡಬೇಕು ಅಂದರೆ ಸೈಲೆನ್ಸ್ ಒಂದು ಆಪ್ಷನ್ ಇದೆ, ಸೈಲೆನ್ಸ್ ಡಿಟೆಕ್ಷನ್ ಅಂತ. ಸೊ ಇಲ್ಲಿ ನೋಡ್ಬೋದು ಸೈಲೆನ್ಸ್ ಡಿಟೆಕ್ಷನ್ ಇಲ್ಲಿ ಕಾಣ್ತಿದೆ. ಸೊ ಇದರ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಸೊ ಕ್ಲಿಕ್ ಮಾಡಿದ ಮೇಲೆ ಒಂದು ನಮ್ಮ PCಯಲ್ಲಿ ಇರುವಂಥ ಫೋಲ್ಡರ್ ಓಪನ್ ಆಗುತ್ತೆ. ಆ ಫೋಲ್ಡರಲ್ಲಿ ಎಲ್ಲಿ ನಾವು ವಿಡಿಯೋ ಸೇವ್ ಮಾಡಿ ಇಟ್ಕೊಂಡಿದ್ದೀವಿ ಆ ಫೋಲ್ಡರನ್ನು ಸೆಲೆಕ್ಟ್ ಮಾಡಿಕೊಂಡು ಆ ವಿಡಿಯೋನ ಇಲ್ಲಿ ಓಪನ್ ಮಾಡಿ. ಸೊ ನಾನಿಲ್ಲಿ ಓಪನ್ ಮಾಡ್ತೀನಿ. ಓಪನ್ ಮಾಡಿದ ಮೇಲೆ ಈ ರೀತಿ ಒಂದು ವಿಂಡೋ ಓಪನ್ ಆಗುತ್ತೆ. ವಿಂಡೋ ಓಪನ್ ಆದಮೇಲೆ ನಾವೇನು ಮಾಡಬೇಕು, ಇಲ್ಲಿ ನೋಡಿ ವ್ಯಾಲ್ಯೂಮ್ ಥ್ರೆಶೋಲ್ಡ್ ಅಂತ ಇದೆ. ಸೊ ಇಲ್ಲಿ ಒಂದು 16% ಅಷ್ಟು ಅಡ್ಜಸ್ಟ್ ಮಾಡಿ. ಆಮೇಲೆ ಇಲ್ಲಿ ಮಿನಿಮಮ್ ಡ್ಯೂರೇಷನ್ ಅಂತ ಇದೆ, ಆಮೇಲೆ ಸಾಫ್ಟ್ನಿಂಗ್ ಬಫರ್ ಅಂತ ಇದೆ. ಇಲ್ಲೇನು ಎಡಿಟ್ ಮಾಡಬೇಡಿ, ಜಸ್ಟ್ ಇದಿಷ್ಟು 16% ಮಾಡಿಕೊಂಡು ನಾವೇನು ಮಾಡಬೇಕು, ಇಲ್ಲಿ ಅನಲೈಸ್ ಅಂತ ಇದೆ ನೋಡಿ, ಇಲ್ಲಿ ಮೇಲ್ಗಡೆ ಅನಲೈಸ್ ಅಂತ ಇದೆ, ಇದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದರೆ ಯಾವ ಪೋರ್ಷನ್ನಲ್ಲಿ ಸೈಲೆನ್ಸ್ ಪಾರ್ಟ್ ಇದೆ ಅದನ್ನು ಇಮಿಡಿಯೇಟಾಗಿ ಡಿಟೆಕ್ಟ್ ಮಾಡಿ ಕಟ್ ಮಾಡಿ. ಈ ರೀತಿ ನಿಮ್ಗೆ ಇಲ್ಲಿ ನೋಡ್ಬೋದು, ನೀವು ಪಾರ್ಟ್ಸಲ್ಲಿ ಕಟ್ ಆಗಿರುತ್ತೆ. ಸೈಲೆನ್ಸ್ ಪಾರ್ಟ್ ಏನಿದೆ ಅದನ್ನು ಕಟ್ ಮಾಡಿ ಡಿಟೆಕ್ಟ್ ಮಾಡಿ ಕಟ್ ಮಾಡಿ ಅದನ್ನು ಕ್ಲಿಪ್ಪನ್ನು ಒಂದು ಇದಕ್ಕೆ ಜೋಡಿಸಿಬಿಡುತ್ತೆ. ಸೊ ಆಗ ಇದು ಆದಮೇಲೆ ನಾವೇನು ಮಾಡಬೇಕು, ಎಕ್ಸ್ಪೋರ್ಟ್ ಟು ಟೈಮ್ ಲೈನ್ ಅಂತ ಇದೆ, ಇದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಯಾವ ರೇಷೋ ಮೇಲೆ ನಿಮ್ಗೆ ಇದು ಬೇಕೋ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಅದನ್ನು ಓಕೆ ಮಾಡಿ. ಓಕೆ ಮಾಡಿದ ಮೇಲೆ ಇಲ್ಲಿ ಟೈಮ್ ಲೈನ್ ಒಳಗಡೆ ಇದು ಬಂದ್ಬಿಡುತ್ತೆ. ಸೊ ಇಲ್ಲಿ ನೋಡ್ಬೋದು ಪಾರ್ಟ್ಸಲ್ಲಿ ಇದು ಕಟ್ ಆಗಿದೆ. ಒಂದೊಂದು ಪಾರ್ಟ್ ಏನು ಸೈಲೆನ್ಸ್ ಪಾರ್ಟ್ ಇತ್ತು ಅದು ಕಟ್ ಆಗಿ ಈ ರೀತಿ ಕ್ಲಿಪ್ ಒಂದು ಆಗಿದೆ. ಅದಾದಮೇಲೆ ಫ್ರಂಟಲ್ಲಿ ನಿಮ್ಗೆ ಏನಾದರೂ ಇನ್ನು ಸ್ವಲ್ಪ ಟೈಮ್ ಲೈನ್ ದೊಡ್ಡ ಮಾಡೋಣ. ಇಲ್ಲಿ ಸೈಲೆನ್ಸ್ ಪಾರ್ಟ್ ಇದೆ, ಇದನ್ನು ನಾನು ಡಿಲೀಟ್ ಮಾಡ್ತೀನಿ. ಆಮೇಲೆ ಇಲ್ಲಿ ಒಂದು ಸ್ವಲ್ಪ ನನಗೆ ಸೈಲೆನ್ಸ್ ಪಾರ್ಟ್ ಕಾಣ್ತಿದೆ, ಅದನ್ನು ನಾನು ಡಿಲೀಟ್ ಮಾಡಿ ಈ ಪೋರ್ಷನನ್ನು ಇಲ್ಲಿ ನಾನು ಡಿಲೀಟ್ ಮಾಡ್ತೀನಿ. ಸೊ ಇದಿಷ್ಟು ಮಾಡಿದರೆ ಇದು ಜಾಯಿಂಟ್ ಆಗಿಬಿಡುತ್ತೆ. ಸೊ ಈ ರೀತಿ ನಾವು ಸೈಲೆನ್ಸ್ ಪಾರ್ಟ್ ಡಿಟೆಕ್ಟ್ ಮಾಡಿ ಆಟೋಮೆಟಿಕ್ಕಾಗಿ ಡಿಲೀಟ್ ಮಾಡೋದು ಹೇಗೆ ಅನ್ನೋದು ಇಲ್ಲಿ ಮಾಡ್ಬೋದು. ಸೊ ಇಲ್ಲಿ ಇದರಲ್ಲಿ ಒಂದು ಸ್ವಲ್ಪ ನೀವು ವಿಡಿಯೋ ನೋಡಿಕೊಂಡು ನಿಮಗೆ ಇನ್ನೂ ಒಂದು ಸ್ವಲ್ಪ ಎಲ್ಲಾದರೂ ಉಳಿದಿತ್ತು, ಇನ್ನೂ ಒಂದು ಸ್ವಲ್ಪ ಸೈಲೆನ್ಸ್ ಪಾರ್ಟ್ ಇದೆ ಅಂತ ಅನಿಸ್ತಾ ಇತ್ತು ಅಂದರೆ ನೀವೇನು ಮಾಡಿ, ಅಲ್ಲಿ ಬಂದು ಆ ಪಾರ್ಟಲ್ಲಿ ಕಟ್ ಮಾಡಿಕೊಂಡು ನೀವು ಅದನ್ನು ಜೋಡಿಸ್ಕೋಬೋದು. ಇಷ್ಟು ನಾನಿಲ್ಲಿ ಕಟ್ ಮಾಡ್ತೀನಿ. ಇಲ್ಲಿ ಒಂದು ಸ್ವಲ್ಪ ಸೈಲೆನ್ಸ್ ಪಾರ್ಟ್ ಇದೆ ಅಂತ ಅನಿಸ್ತಿತ್ತು ಅಂದರೆ ನಾನೇನು ಮಾಡ್ತೀನಿ, ಕಟ್ ಮಾಡಿ ಇದನ್ನು ಜಾಯಿಂಟ್ ಮಾಡಿಬಿಡ್ತೀನಿ. ಸೊ ಈ ರೀತಿ ಒಂದು ಸ್ವಲ್ಪ ನೀವು ಚೆಕ್ ಮಾಡಿಕೊಂಡು ಆದಷ್ಟು ಕೆಲಸ ಕಮ್ಮಿ ಆಗುತ್ತೆ ಸ್ನೇಹಿತರೆ, ತುಂಬ ನಮಗೆ ಟೈಮ್ ಸೇವ್ ಆಗುತ್ತೆ. ಇದರಿಂದ ನಾವು ಈಸಿಯಾಗಿ ಸೈಲೆನ್ಸ್ ಪಾರ್ಟ್ ಏನಿದೆ ಅದರಲ್ಲಿ ಸೈಲೆನ್ಸ್ ಪಾರ್ಟ್ ಇರುತ್ತಲ್ಲ ಅದನ್ನು ಡಿಲೀಟ್ ಮಾಡಿ ಡಿಟೆಕ್ಟ್ ಮಾಡಿ ಡಿಲೀಟ್ ಮಾಡಿ ಕ್ಲಿಪ್ಸನ್ನು ಈ ರೀತಿ ನಿಮ್ಗೆ ಜೋಡಿಸಿ ಇಲ್ಲಿ ಕೊಡುತ್ತೆ. ಸೊ ವಂಡರ್ಶೇರ್ ಸಾಫ್ಟ್ವೇರ್ ಬಗ್ಗೆ ಇನ್ನೂ ಜಾಸ್ತಿ ವಿಡಿಯೋಸ್ ಬೇಕು. ಇದು ಫಸ್ಟ್ ಟೈಮ್ ನಾನು ವಂಡರ್ಶೇರ್ ವಿಡಿಯೋ ಮಾಡ್ತಿದ್ದೀನಿ. ಇದರ ಬಗ್ಗೆ ವಂಡರ್ಶೇರ್ ಸಾಫ್ಟ್ವೇರ್ ಬಗ್ಗೆ, ಇದ್ರ ಬಗ್ಗೆ ನಿಮಗೆ ಡೆಡಿಕೇಟೆಡ್ ಆಗಿ ಕಂಪ್ಲೀಟ್ ಆಗಿ ಎಡಿಟಿಂಗ್ ಬಗ್ಗೆ ಏನಾದರೂ ವಿಡಿಯೋ ಬೇಕು ಅಂದರೆ ಹೇಳಿ, ಇದ್ರ ಮೇಲೆ ಒಂದು ಕಂಪ್ಲೀಟ್ ಕೋರ್ಸ್ ಮಾಡಿ ಒಂದು ವಿಡಿಯೋ ಮಾಡಿ ಹಾಕಲಿಕ್ಕೆ ಟ್ರೈ ಮಾಡ್ತೀನಿ. ಒಂದೊಂದು ಪಾರ್ಟ್ ಟ್ಯುಟೋರಿಯಲ್ ಮಾಡಿ ನಿಮಗೆ ಮಾಹಿತಿ ಕೊಡಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ಈ ರೀತಿ ಸೈಲೆನ್ಸ್ ಪಾರ್ಟನ್ನು ನೀವು ನಿಮ್ಮ ವಿಡಿಯೋದಿಂದ ಡಿಟೆಕ್ಟ್ ಮಾಡಿ ಅದನ್ನು ಡಿಲೀಟ್ ಮಾಡ್ಬೋದು. ಈಸಿ ಇದೆ, ತುಂಬ ಈಸಿ ಇದೆ.
ಸೊ ಇದರಲ್ಲಿ ತುಂಬ ಈಸಿಯಾಗಿ ಎಡಿಟಿಂಗ್ ಮಾಡ್ಬೋದು, ತುಂಬ ಟೈಮ್ ಸೇವ್ ಆಗುತ್ತೆ, ಇದರಿಂದ ನಾವು ಬೇಗ ಎಡಿಟ್ ಮಾಡಿ ಮುಗಿಸ್ಕೋಬೋದು. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಇಂಥವುದೇ ಯೂಟ್ಯೂಬ್ನ ಉಪಯುಕ್ತ ಮಾಹಿತಿಯ ವಿಡಿಯೋ ನೋಡಲು ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ, ಮತ್ತೆ ಭೇಟಿ ಆಗೋಣ ಒಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಸ್ನೇಹಿತರೆ, ನಮಸ್ಕಾರ.